ಬಂದಿಯವ? ಯವ್ವ ಈಗ ಬಂದೇನೆ. ಅಯ್ಯೋ ನಾನು ಇಷ್ಟೊತ್ತನ ಓದ್ಕೊಂತನ ಕುಂತಿದ್ದೆ, ಸಾಕಾಗೋತು. ಒಂಚೂರು ಮೈಂಡ್ ಫ್ರೆಶ್ ಆಗಲಿ ಅಂತೇಳಿ ಒಂಚೂರು ಗಾಳಿಗೆ ಬಂದಿಲ್ಲ ನಿಂತೆ. ಹಂಗೆ ಈ ಗಿಡದಾಗ ಪ್ಯಾರ್ಲಕಾಯಿ ಬಿಟ್ಟಿದ್ವಲ್ಲ ನೋಡಾತಿದ್ದೆ. ಚಲೋ ಆತು ನೀ ಬಂದಿದ್ದೆ, ಮಾತಾಡ್ದಂಗೆ ಆತಂದು ಈಟೆ. ನಿಮ್ಮ ಮನೆ ಕಡೆ ಬರೋಕ್ಕಾಗಿಲ್ಲ ಬೇವ ಆತಾಗ? ನಿಮ್ಮ ಮನೆ ಕಡೆ ಬರೋಕ್ಕಾಗಿಲ್ಲ ನೋಡು. ಎಷ್ಟು ಗಂಡನ ಮನೆ ಅನ್ನೋದು ಬಂದ್ಬಿಟ್ಟೈತಿ, ನನ್ನ ಮನೆ ಅನ್ನೋದು ಬಂದ್ಬಿಟ್ಟೈತಿ ಅಲ್ಲ. ನಿನ್ನ ಮನೆ ಕಡೆ ಯಾಕೆ ತವ್ರ ಮನೆ ಅಲ್ಲ ನಿಂಗೆ? ಯವ್ವ ಮನೆ ಕಡೆ ಬರೋಕ್ಕಾಗಲಿಲ್ಲ ಅನ್ಬೋದಿತ್ತಲ್ಲ. ಎಲ್ಲಿ ಅದೇನು ತಪ್ಪೇನಲ್ಲ, ಅದೇನು ನಾನೇನು ತಪ್ಪಂತೂ ಹೇಳೋಂಗಿಲ್ಲ. ಹಂಗೆ ಮತ್ತೆ ಪ್ರತಿಯೊಬ್ಬರಿಗೂ ಮದುವೆ ಆದಮೇಲೆ ಗಂಡನ ಮನೆ ನನ್ನ ಮನೆ ಈ ದಿನ ಮೇಲೆ ಅಂತೇಳಿ ಎಲ್ಲರಿಗೂ ಅನ್ನಿಸ್ತೈತಿ. ಏನು ಆಗಲಿ ಬಿಡವ ಆಗಲಿ. ಬಟ್ ನೀ ಆರಾಮದಿಯಲ್ಲ? ನಿಮ್ಮ ಅತ್ತೆಲ್ಲ ಕಾಣವಳ್ಳಲ್ಲ? ಅಯ್ಯೋ ನಮ್ಮ ಅತ್ತೆ ತಯಾರಾಗಕತ್ತಾರ. ಇದಕ್ಕೆ ಲಗ್ನ ಅಲ್ಲಂದೆ ಹೋಗ್ಬೇಕಲ್ಲ ಅಲ್ಲಿಗೆ. ನಂಗೆ ಬಾ ಅಂದ್ರೆ ನನಗೆ ಪುರ್ಸತ್ತಿಲ್ಲ, ನಾ ಬರೋದಿಲ್ಲ ಅಂತಂದೆ. ಹಂಗೆ ಓದ್ಕೊಳ್ಳೋದೆ ಸುಮಾರು ಆಕತಿ, ಸುಮ್ಮನೆ ಹೋಗಲ್ಲ ಮದುವೆ ಮನ್ಯಾಗ ಕುಂದ್ರದೇರ ಏನೈತಿ, ಅದಕ್ಕೆ ನೀವು ಹೋಗಿ ಬರ್ರಿ ಅತ್ಯಾರ ನಾವಲ್ಲೇ ಅಂತಂದೆ. ಆತ್ ಬಿಡವ ಹಂಗಾರೆ. ಮತ್ತೆ ಅಲ್ಲ ಆಯಾರು ಮಾಡಿರ್ತೀವಿ, ಉಣ್ಣಾಕ್ ಬರಲಿಲ್ಲ ಅಂದ್ರೆ ಹಂಗೆ ಅಂತ ಬಾಯ್ ಮಾಡಿ ಹೋಗ್ಯಾರ ಒಳಗೆ. ಬರ್ತಾರೆ ಈಗ ಮತ್ತೆ ಕೇಳಕ್ಕೆ. ಹೋಗಿ ಬರೋಗಿ ಏನಾಗೋದಿಲ್ಲ. ಹೊಸದಾಗಿ ಮದುವೆಗಿರಿ ಗಂಡ ಹೆಂಡತಿ ಜೊತೆಲೇ ಒಂದು ಲಗ್ನ ಇಂಥವಕ್ಕೆಲ್ಲ ಹೋಗಿ ಬರ್ಬೇಕು ಶುಭ ಕಾರ್ಯಗಳಿಗೆ. ಅಂದ್ರೆ 4 ಮಂದಿ ನೋಡ್ತಾರ. ಗಿರ್ಜಿ ಯಾವ ಬಂದೆ? ಈಗ ಇನ್ನಿದಾಗ ಬಂದೆ ಪರಕ್ಕ. ಅಲ್ಲ ನಿನ್ನ ಮಗಳಿಗೆ ಒಂದಿಟ್ಟು ಹೇಳು, 101 ರೂಪಾಯಿ ಯಾರು ಮಾಡಕತ್ತೀನಿ. 101 ರೂಪಾಯಿ ಈಕಿ ಬಂದು ಊಟ ಮಾಡ್ಕೊಂಡು ಹೋಗ ಅಂತಂದ್ರೆ ಇದು ಏನದು ನಾವಲ್ಲೇ ಅಂತಾಳ ನೋಡು. ಅಲ್ಲ ಬರಬಾರ್ದನ ಮತ್ತೀಕಿ. ಅದನ್ನ ನಾನು ಹೇಳಿದ್ದೆ, ಹೋಗು ಹಂಗೆ ಮಾಡಬೇಡ, ಹೋಗಿ ಉಂಡು ಬರೋಗ ಜೊತೆಲೆ ಗಂಡ ಹೆಂಡತಿ ಹೋಗ್ರಿ ಊಟಕ್ಕೆ ಅಂತಲ್ಲ, ಹಿಂಗೆ ಕಾರ್ಯಕಟ್ನಕ್ಕೆ ಜೊತೆಲೆ ಹೋದ್ರೆ ಒಂದು ಚಂದ ಹೋಗ್ರಿ ಅನ್ನತ್ತಿದ್ದೆ. ನಾನು ಊಟಕ್ಕವ ಬಾ ಅಂತ ಹೇಳಿದ್ದೆ. ಅಲ್ಲ ನಂಗೆ ಪುರ್ಸತ್ ಸಿಗಂಗಿಲ್ಲ ಅದಕ್ಕೆ. ಅಯ್ಯೋ ನಾ ಬಂದಿದ್ದ ಕೆಲಸನ ಬೇರೆ ಅವ, ನೀವು ಏನಾರ ಮಾಡ್ಕೊರಿ ಅತ್ತಿ ಸೊಸಿ. ಅಲ್ಲ ಗಿರ್ಜಿ ನೀ ಬರಲ್ಲ? ನಾ ಬರಲ್ಲ. ನಾ ಮೊದಲೇ ಹೇಳೇನಿ ನಾವಲ್ಲವ ಎದಕ್ಕೂ ನಾನು ನಿಮ್ಮ ಮನೆ ಕಡೆ ಕಾಲು ಇಡೋದಲ್ಲ, ನಂಗೆ ಇಷ್ಟ ಇಲ್ಲ ಅಂತ ನಾ ಮೊದಲೇ ಹೇಳೇನಿ. ನಾವತ್ತು ಹಣ್ಣಿಡಕ್ಕೆ ಕರೆದಾಗೂ ಅಲ್ಲಂದೇನಿ, ಎಂಗೇಜ್ಮೆಂಟಿಗೆ ಅಲ್ಲಂದೇನಿ. ಈಗ ಲಗ್ನಕ್ಕೆ ಹೋಗ್ಕೆ ನಾವಲ್ಲ ಅಂತ ಹೇಳಿದ್ ನಾವು ಮುಗಿತವ. ನಾ ಮಾತು ಅದಕ್ಕೆ ತಲೆ ಕಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರೇನು ನನ್ನ ಮನಸ್ಸಿಗೆ ಏನು ತುಸ ನೋವು ಮಾಡಿಲ್ಲ. ಹೆಣ್ಮಗಳು ಇದು ಸೌಭಾಗ್ಯನ ಮಕ್ಕ ನೋಡಿ ಒಂದು ಸ್ವಲ್ಪ ಸೌಭಾಗ್ಯಕ್ಕನ ಮಕ್ಕ ನೋಡಿ ಮನಸ್ಸಿಗೆ ಆಗ್ಬೇಕು, ಆದ್ರೂ ಬೇಡ ಅಂತ ಅನ್ಸಕತ್ತ ನೋಡವ. ಅಯ್ಯ ಹುಡುಗ ಐತಲ್ಲ ಅದು ಅಡ್ಡು ಉರಿತೈತದ. ಇನ್ನು ಅದು ಮಗಳು ಯವ್ವ ಅದು ಅವ್ರ ಅಪ್ಪನಕ್ಕಿಂತ ಬಲ ಉರಿತೈತಿ. ಅವ್ರ ಅಪ್ಪ ಉಂಡೂರಿ ಅಂದ್ರೆ ಉಪವಾಸ ಉರಿತಾನೆ, ಇದು ಅದಕ್ಕಿಂತ ಅಡ್ಡು ಸಿಟ್ಟಿತೈತಿ. ಇದು ಹೆಂಗೆ ನಾಳೆ ಹೋದ್ಮನೆ ಬಾಳೆ ಮಾಡ್ಕೊಂಡು ಹೋಗುತ್ತೆ ದೇವ್ರಿಗೆ ಗೊತ್ತು ಹೋಗತ್ತಾಗ. ಮನೆ ಏನಾಯ್ತು ಗೊತ್ತೇನ, ಆಕಿ ಮನೆ ಕಡೆ ಯಾಕೆ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನಾಯ್ತು ಕೇಳ್ತಾನೆ ಕೇಳಿಲ್ಲ. ನಾ ಬಸ್ ಸ್ಟ್ಯಾಂಡ್ನಾಗ ಶೆಟ್ರ ಅಂಗಡಿ ಕಡೆ ಅಕ್ಕಿ ಅದು ತೊಗೊಂಡು ಹಿಂಗೆ ಬರಾಕತ್ತಿದ್ದೆ. ಬರಾಕತ್ತಾಗ ಈಕಿ ಅಲ್ಲಿಂದ ಕೂಟಿ ದುಕ್ಕಂತ ಬರಾಕತ್ತಿದ್ಲ. ಏನು ಪೆಟ್ರೋಲ್ ಏನಾರ ಖಾಲಿ ಆಗಿತ್ತೆ, ಏನು ಬಂದು ಬಿದ್ದಿತ್ತು ಸುಡುಗಾಡೆ ಯಾರಿಗೆ ಗೊತ್ತು. ಆಕೆ ನಂಗೆ ಹೇಳಿಲ್ಲ ಬಿಡು. ಅದನ್ನು ದುಕ್ಕಂತ ಬರಾಕತ್ತಿದ್ಲು. ನಾನು ಏನು ಗೊತ್ತು, ನಾನು ಏನಾತ ಯಾಕೆ ದುಕ್ಕಂತ ಬರಾಕತ್ತಿಯಲ್ಲ ಅಂತ ಕೇಳಿದೆ ಸಜಿಕ್. ಯಾಕಿಲ್ರಿ ಹಂಗೆ ಸುಮ್ಮನೆ ಅಂದ್ಲ. ಆಯ್ತು ಬಿಡವ ಹೌದನ, ಪೆಟ್ರೋಲ್ ಏನಾರ ಖಾಲಿ ಆಗಿರ್ಬೇಕನ್ನ ನೋಡು, ಏನು ಕ್ಯಾಟ್ ಗಿಟ್ಟತನ ಅಂದೆ. ನಮ್ಮಪ್ಪ ಹೊಸದು ಕೊಡ್ಸ್ಯಾನ, ಹಳೇದಲ್ಲ ಇದೇನು ಕೆಡಾಕ. ನಮ್ಗೇನು ಮಂದಿ ಬಿಕಾರಿಗಳು ಥರ ನಾವೇನು ಹಳೇದು ತೊಗೊಂಡು ಅಡ್ಡಾಡಲ್ಲ ಅನ್ಬೇಕ. ಅಲ್ಲ ಒಂಥರ ಎಷ್ಟು ಒಂಥರ ನನ್ನ ಮನ್ಸಿಗೆ ನೋವು ಆತಂದ್ರೆ ಅದು ಹೇಳಬಾರ್ದು ಬಿಡೋದು. ಹೌದವಾ ನಿನಗೆ ಹಿಂಗಂದ್ಲ? ಎಷ್ಟು ಸೊಕ್ಕಿರ್ಬೇಕೀಗೆ. ಅಲ್ಲ ನಂಗೆ ನಿಜವಾಗ್ಲೂ ನಿನ್ನ ಮನ್ಸಿಗೆ ಇಷ್ಟು ಬೇಜಾರು ಮಾಡ್ಯಾಳ ಅಂತ ನಂಗೆ ಗೊತ್ತಿಲ್ಲ ಬಿಡ್ಬೇ. ಅಲ್ಲ ಇಷ್ಟು ನಿನಗ ಮನ್ಸಿಗೆ ನೋವು ಮಾಡ್ಯಾಳ ಅಂದಮೇಲೆ ಆಕಿ ಮನೆ ಕಾಲಿಡ ಕೆಲಸ ನಂದೇನೈತಿ? ಆಕಿ ಲಗ್ನ ಆದ್ರೇನ ಆಕಿ ದಿಬ್ಬಣ ಆದ್ರೇನ ನನಗೇನಾಗಬೇಕಾಗೈತಿ? ನಾ ಸತ್ರು ಹೋಗೋದಿಲ್ಲ ಬಿಡು. ಮನುಷ್ಯಾಗ ಇಷ್ಟು ಸೊಕ್ಕ ಮೈ ಗುಡಿಸ್ಕೊಳ್ಳೋದು ಒಳ್ಳೇದು ಅಲ್ಲದು. ಅಲ್ಲ ದೊಡ್ಡವ್ರು ಸಣ್ಣವ್ರನ್ನ ಒಂದು ಇದು ಇಲ್ಲ ಅದಕ್ಕೆ ಮಾತಾಡ ಮಾತಾ ಇವೆಲ್ಲರ ಇವು ನೋಡು. ಮತ್ತೆ ಇಂಥವ್ರಿಗೆ ಏನು ಹೇಳ್ತೀನಿ ನೀನು? ಬೇಡವ ಅಂಥವ್ರ ಮನೆಗೆ ನಾನು ಯಾಕೆ ಹೋಗ್ಲಿ? ನೀ ನನಗೆ ಹೋಗಂತ ಹೇಳಕತ್ತೇನು ಉಲ್ಟಾ? ಅಂಥವ್ರ ಮನೆ ನಾನು ಎಡಗಾಲು ಇಡೋದಿಲ್ಲ. ಅದು ನಿನ್ನ ಮನ್ಸಿಗೆ ನೋವು ಮಾಡಿರಕ್ಕೆ ಮನೆಗೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡೆ ನೀನು. ಬೇಕಾದಾಗವಲ್ ತಕ್ಕ ನಾ ಹೋಗೋದಿಲ್ಲ ಬಿಡ. ಏನು ನಾ ಹೋಗಿಲ್ಲ ಅಂತೇಳಿ ಆಕೆನ ಮದುವೆ ಇದು ನಿಲ್ಲಿಸಿ ಎದ್ದೇಳಂಗಲ್ಲ, ಅಷ್ಟಕ್ಕೂ ಆಕೆ ನಮ್ಮ ದಾರಿನೂ ಕಾಯ್ತಿರಂಗಲ್ಲ. ಆಕಿಗೆ ಸೊಕ್ಕ ಭಾಳ ಐತಲ್ಲ, ಆಕೆ ಬಂದ್ರೇನೋ ಬಿಟ್ರೇನು ಅಂತಾಳ. ಅಂಥವ್ರ ಮನೆಗೆ ಯಾಕೆ ಹೋಗ್ಬೇಕ ಬೇ? ಹೌದಿಲ್ಲ? ಆಕಿ ಸೊಕ್ಕಿದ್ರೆ ಆಕಿ ಅಂತೇಳಿ ಇಟ್ಕೊಂಡಾಳ. ನಮ್ಗೇನು ಮಾಡ್ತಾಳ? ಆಕಿಗಿಂತ ಬಲ ನಮ್ಮ ಅಪ್ಪನು ನಮ್ಮ ಚಲೋನ ನೋಡ್ಕೊಂಡಾನ. ಈಕಿ ನಂಗೆ ಮೈ ತುಂಬ ಸೊಕ್ಕ ತುಂಬಿಸಿ ನೋಡ್ಕೊಂಡಿಲ್ಲ. ಅಲ್ಲ ಅದ ಒಟ್ಟು ಇದು ಏನದ ರೊಕ್ಕ ಪಕ್ಕ ಈಡಾಗ ಐತಲ್ಲ ತಕ್ಕ ಮಟ್ಟಿಗೆ ಅದಕ್ಕೊಂಚೂರು ಸೊಕ್ಕಂಗೆ ಮಾಡ್ತಾಳ. ಏನು ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅತ್ತಿಯರ. ಈ ನಾನು ಬೇಕಾದ್ರೆ ಒಂದು ಹೊತ್ತು ಉಪವಾಸನಾದ್ರೂ ಮಾಡ್ತೀನಿ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ್ರಿ. ಏನಪ್ಪ ಈಕಿ ಊಟಕ್ಕೆ ಬರಲಿಲ್ಲ ಅಂತಂದ್ರೆ ಇನ್ನು ಊಟ ಮನ್ಯಾಗ ಮಾಡ್ತಾಳ ಏನ ಈಕಿ ಅಂತೇಳಿ ಚಿಂತೆ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಏನ್ರಿ ನಾ ಹೇಳೋದಾದ್ರೂ ಕೇಳ್ಬಿಡ್ರಿ ನೀವು. ನಾನು ಮಾತ್ರ ನೀವು ಆ ಮನೆ ಕರೆಯಕ್ಕೆ ಹೋಗ್ಬೇಡ್ರಿ. ನಮ್ಮ ಅವ್ವಗೆ ಆಕಿ ಮನ್ಸಿಗೆ ನೋವು ಮಾಡ್ಯಾಳ ಅಂದಮೇಲೆ ಅಕ್ಕಿ ನನಗೆ ಏನೂ ಅಲ್ಲ, ಏನಂದ್ರೆ ಏನೂ ಅಲ್ಲ ಆಕಿ ನನಗೆ. ತತ ಇಲ್ಲವ ಹಂಗೆಲ್ಲ ಏನಿಲ್ಲ.
ಅದಕ್ಕೆಲ್ಲ ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಊಟ ಮಾಡೋದಕ್ಕೆ ಅನ್ಲಿಲ್ಲ ನಾನು. ಗಂಡ ಹೆಂಡತಿ ಜೊತೆಗೆ ಬರ್ರಿ ಕೇಳ್ತಾರೆ ಎಲ್ಲರ ಮಗಳಾಳೆ ಇದು ಮಗಳಾಳೆ ಅಂತ ನಾನು ನೋಡ ಮಗ ಸಸಿ ಹೆಂಗದಾರ ಅಂತೇಳಿ ಕಿಲಿ ಅದಾರ ನೋಡುವ ಅಂತ ತೋರಿಸ್ಬೋದಲ್ಲ. ಇಲ್ಲ ಮನ್ಯಾಗದಾರ ಬಂದಿಲ್ಲ ಅಂತ ಅನ್ನೋದಕ್ಕಿಂತ ಇದು ಬೇಷಲ್ಲ ಅಂತ ಹೇಳಿದ್ದಷ್ಟೇ, ಮತ್ತೇನಿಲ್ಲ. ಇರ್ಲಿ ರೀ ಅತ್ತೀರ, ನಾವಲ್ಲೇ ಬರಕೊಲ್ಲೆ. ಅವ ನೀ ನನಗೆ ಹೇಳ್ಬೇಕಿತ್ತು, ಜಾಡಿಸ್ತಿದ್ದೇಕಿನ್ನ. ಹೋಗ್ಲಿ ಬಿಡ, ಅವು ನಾಯಿ ಅಂತಾವ, ಅವು ಕುರ್ಕುಟಿ ಏನು ನಿಂದು ಅಲ್ಲ, ಅವು ಏನೋ ಅವು ಹಂಗೆ ಅಡ್ಡೂರಿದ್ದಾವ ಅಂದ್ರೆ ನಿನಗೆ ಅಂಥದ್ದು ಕಲ್ಸಿಲ್ಲವ ನಾನು. ಏನು ಜಗಳ ತೆಗಿ ಅವಶ್ಯಕತೆನೂ ಇಲ್ಲ, ನಿನ್ನ ಪಾಡಿಗೆ ನೀ ಆರಾಮಾಗಿರು. ಥೋ ಇಷ್ಟಕ್ಕೂ ನಾ ಎದಕ್ಕೆ ಬನ್ನಿ ಅಂತ ಹೇಳಕ್ಕೆ ಹೋಗ್ತೀನಿ, ಮತ್ತೆ ಮರೆಸ್ತೀರಿ. ಅಲ್ಲ ಗಿರ್ಜಿ, ನೀ ಎದಕ್ಕಾರ ಬಂದಿರ? ಈಗ ನೋಡಲ್ಲ ನಿನ್ನ ಮಗಳು ಬರಕೋಲ್ಲ ಅನ್ನಕತ್ತಾಳಲ್ಲ, ಇದಕ್ಕೇನು ಮಾಡ್ತಿ ಈಗ? ಅಲ್ಲ ಪರಕ್ಕ, ನಾನೇನು ಮಾಡಲೆ? ನಾನೇನಕ್ಕೆ ಈಗ ಹೋಗ್ಬೇಡ ಅಂತಂದೆ, ನೀನೇ ನೋಡಾಕತ್ತಿ. ನಾನು ಹೋಗಂತೇಳಿ ಅಂದೆ ನಾವು ಆಕಿಗೆ. ಏನು ಬಿಡಪ್ಪ ಹೋಗಬೇಡ ಅಂತಂದೆ ಅಂದ್ರೆ ಒಂದು ಮಾತನ್ರಿ ನೀವು, ನಾ ಬೇಡ ಅಂತ ಹೇಳಂಗಿಲ್ಲ. ಹೋಗಂತ ನಾನು ಅಂದಿಲ್ಲ, ಹೋಗಬೇಡ ಅಂತನೂ ಅಂದಿಲ್ಲ. ಸುಮ್ಮನೆ ನನ್ನ ಮ್ಯಾಗ ಹರಡಾಕತ್ತೀವ, ನಾನು ಇದಕ್ಕೆ ಏನು ಹೇಳಿ? ಹಂಗಲ್ಲ ಈಗ ಬಂದವ್ರು ಕೇಳಂಗಿಲ್ಲ ನಮ್ಮ ಮಗಳ ಏನು ಮಾಡಕತ್ತಾರ ಅಂತೇಳಿ. ಈಕಿ ಮತ್ತೆ ಹಿಂಗೆ ಮಾಡ್ಕೊಂಡು ಕುಂತ್ರಿ ಹಂಗೆ ಅಂತಾರೆ ಈಗ ನಾನು. ಅತ್ತೀರ ಅವು ಹೇಳಿದ್ಲು ಅಂತಲ್ಲ, ನಂಗೆ ಇಷ್ಟ ಇಲ್ಲ ಅಲ್ಲಿ ಬರಕ್ಕೆ. ಅದಕ್ಕೆ ನಾ ಮೊದಲ ಒಲ್ಲೆ ಅಂದಿದ್ನಲ್ಲ, ಅವು ಹೇಳೋಕ್ಕಿಂತ ಮುಂಚೆ ನೀವು ಅದಕ್ಕೆ ತಲೆ ಕೆಡಿಸ್ಕೊತೀರಿ. ಯೋನ ಎದಕ್ಕೆ ಬಂದೆ ಅಂತ ಹೇಳ್ಬಿಡ್ತೇನವ, ನೀವು ಆಮೇಲೆ ಏನು ಬೇಕಾದ್ ಮಾತಾಡ್ಕೊರಿ. ನೋಡು, ಈಗ ನಿಮ್ಮ ತಮ್ಮ ಹಾಳಾಕತ್ತಿದ್ದ ನಿನ್ನೆ. ಏನಪ್ಪ ಅಂತಂದ್ರೆ ಅವಂಗ ಶಾಲೆಗೆ ಹೋಗ್ಯಾನ, ಅರ್ಧ ವಾರ್ಷಿಕ ಪರೀಕ್ಷೆದಾಗ ಭಾಳ ಕಡಿಮೆ ಮಾರ್ಕಸ್ ತೆಗ್ದಾನ. ಅದಕ್ಕೆ ಅವಂಗ ಬೇಜಾರಾಗ್ಬಿಟ್ಟತಿ ಭಾಳ. ನನಗೆ ಹೇಳ್ಕೊಡೋರು ಯಾರು ಇಲ್ಲ, ನನಗೆ ಓದಿಸೋರು ಯಾರು ಇಲ್ಲ. ಅಕ್ಕ ಓದಿಸ್ತಿದ್ಲು ಮೊದಲು, ಈಗ ಆಕಿನೂ ಲಗ್ನಾಗಿ ಹೋಗ್ಯಾಳ. ನಂಗೆ ಯಾರು ಓದಿಸ್ಬೇಕು, ಯಾರು ಓದಿಸೋರಿಲ್ಲ. ನನಗಿಂತ ಕಡಿಮೆ ಮಾರ್ಕ್ಸ್ ತೆಗಿತಿದ್ದವರೆಲ್ಲ ಚಲೋ ಮಾರ್ಕಸ್ ತೆಗಿತಾರ, ನಂಗೆ ಯಾರು ಹೇಳ್ಕೊಡೋರಿಲ್ಲ ಅಂತೇಳಿ ಒಂದ ಸಮಯ ಹಾಳಾಕತ್ತಿದ್ನವ. ಕರ್ಕೊಂಬರಾಕತ್ತಿದ್ದೆ ದಾರ್ಯಾಗ, ಮತ್ತೆ ಒಲ್ಲ ನಾನು ಹೊಕ್ಕೇನೆ ಅಂತ ವಾಪಸ್ ಹೋಗ್ಯಾನ. ಒಂಥರ ಬೇಜಾರನಾಗಿದ್ನಲ್ಲ, ಅದಕ್ಕೆ ಹಂಗಾರ ದಿನ ನೀನು ಒಂಚೂರು ಅವಾಗೆಲ್ಲ ಪಾಪ ಹೇಳ್ಕೊಡ್ತಿದ್ದಿ. ಈಗ ನಿಂದು ಓದವ ಸುಮಾರು ಅದಾವ ಏನ, ಕೇಳೋಣ ಅಕ್ಕತೆ ಏನ ದಿನ ಒಂದು ತಾಸು ಅವಂಗೊಂದು ಈಟ್ ಹೇಳ್ಕೊಡ್ತೀಯನ ಅಂತ ಕೇಳಕ್ಕೆ ಬಂದಿದ್ದು ನಾನು. ನೋಡಿದ್ರೆ ನಿಮ್ಮ ಪುರಾಣನ ನೀವು ಹಚ್ಚಿರವ. ಅಯ್ಯೋ ಅಲ್ಲ ಗಿರ್ಜಿ, ಹಂಗೆ ಕೇಳ್ತೀಯ? ಸ್ವಲ್ಪ ರೊಕ್ಕ ಕೊಟ್ಟು ಹಚ್ಚೈತಂತ ಮಾಡಿ ಈಕಿನ ಲಕ್ಷಗಟ್ಲೆ ಸುರ್ದಾರ ಈಕೀಗ, ಗೊತ್ತನ? ಇನ್ನೂ ಈಕಿ 3 ವರ್ಷ 4 ವರ್ಷ ಎಟ್ಟದ ಓದ್ಬೇಕಂತಲ್ಲ ಈಕೇನ, 5 ವರ್ಷನೇ ಎಟ್ಟದ. ಅವೆಲ್ಲ ಓದಿ ಮುಗಿಸೋ ಮಟ ಅಂದ್ರೆ ಎಷ್ಟು ಲಕ್ಷ ಕೈ ಬಿಡ್ತೈತೆ ಗೊತ್ತಿಲ್ಲ ಅಂತ ಅನ್ನತ್ತಿದ್ರಪ್ಪ ಇವ್ರು. ಅಷ್ಟೆಲ್ಲ ಕೊಟ್ಟು ಓದಿಸಿ ಇದು ಮಾಡಿ ಈಗ ನಿನ್ನ ಮಗ ಪಾಠ ಹೇಳ್ಕೊಂತ ಕುಂತ್ಲಂದ್ರೆ ಬಗನ ಈಕಿಗೆ ಓದಾಕ ಕಡಿಮೆ ಆತಂದ್ರೆ ಟೈಮ್, ಅವಾಗ ಈಕಿ ಪೇಲಿಗಿಲ್ಲ ಆದ್ಲಂದ್ರೆ ರೊಕ್ಕ ವೇಸ್ಟ್ ಹೋದ ಲುಕ್ಸ್ ಏನೋದಲ್ಲ ಅದು. ಅಷ್ಟು ರೊಕ್ಕನೂ ಮತ್ತೆ ಕೊಟ್ಟು ಹಚ್ಬೇಕಲ್ಲ, ಅದನ್ನ ಹೇಳಿ ನೀನು. ಬ್ಯಾಡ ಗಿರ್ಜಿ, ನಿನ್ನ ಮಗ ಏನು ದೊಡ್ಡ ಏನು ಕಲಾಸ ಅಲ್ಲ. ಈಗ ಎಟ್ಟತ್ತದನವ, ಎಷ್ಟನೇತ್ತವ? ಅವ್ಗೆ ಏನಾಗೋದಿಲ್ಲ, ಒಂದು 5ನೇತ್ತದ ನಾನು ಚಲೋ ಎಲ್ಲಾರ ಕಲಾಸಿಗೆ ಹಚ್ಚು ಓದಾಕ ಹೋಗ್ತಾನ, ಅಲ್ಲೇ ನಡೀತೈತಿ. ಕಲಾಸ್ ಅಂತೆ ನಾನು ನೋಡು ಟ್ಯೂಷನ್. ಅಲ್ಲ ಪರಕ, ಒಂದು ತಾಸು ಅಷ್ಟೇ ಹೇಳ್ಕೊಡ್ತಾಳ ಏನ ಅಂತ ಅಷ್ಟೇ, ಮತ್ತೇನಿಲ್ಲ. ನಡೀತಿತ್ತೇನಪ್ಪ? ಆಕತ್ತೇನ ಈಕಿನ ರೂಪ ಆಕತ್ತೇನವ? ವಾ ದಿನ ಸಂಜೆಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಕಳಿಸು, ಓದಿಸ್ತೀನಿ. ಮತ್ತು ಪಾಪ ಅವ್ನು ಓದೋದು ಐತಿ ಅಂತಿ ಸುಮಾರು, ಮತ್ತು ನಾನು ಒಟ್ಟು ಓದಿಸಿದೆ ಅಂದ್ರೆ ಅವ್ನಿಗೆ ಒಟ್ಟು ಹೆಲ್ಪ್ ಆಕೈತಲ್ಲ. ಆಯ್ತು ಕಳಿಸ್, ನಾವು ಓದಿಸ್ತೀನಿ, ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ಹುಚ್ಚು ಹುಡುಗಿ, ಕಳಿಸು ಓದಿಸ್ತೀನಿ ಅಂತೀಯಲ್ಲ. ಅಲ್ಲ ಕಳಿಸು ಓದಿಸ್ತೀನಿ ಅಂದ್ರೆ ಏನು ಆಗ್ತದ ನಿಂದು? ಅಂದ್ರೆ ನನ್ನ ಮಾತಿಗೆ ಏನು ಕಿಮ್ಮತ್ತಿಲ್ಲನ? ಬೇಡ ಸುಮ್ಮನಿರು, ದೊಡ್ಡ ಕಲಾಸಿಗೆ ಹಚ್ಚೈತಿ, ಮುಕ್ಕಳೆ ರೊಕ್ಕ ಕೊಟ್ಟು ಇವ್ಗೆ ಹೇಳ್ಕೊ ಅಂತ ನೀ ಕುಂತು ಹಿಂದಾಗಡೆ ನಿನಗೆ ಓದಕ್ಕೆ ಆಗ್ಲಾರ್ದ ಪೇಲಿಗಿಲ್ಲ ಅದಂದ್ರೆ ರೊಕ್ಕ ಎಷ್ಟು ಹೋಗತಿ? ಇದನ್ನ ವಿಚಾರ ಮಾಡ್ಬೇಕು ನೀನು. ಹಂಗೆಲ್ಲ ಸುಮ್ಮನೆ ಹುಚ್ಚರಂಗೆ ಆಟ ಆಡೋದಲ್ಲದ ಏನ? ಬೇಡ, ಅವನ್ನೆಲ್ಲರ ಟ್ಯೂಷನ್ಗೆ ಹಾಕ್ತಾರೆ, ಏನು ತಿಂಗಳಿಗೆ ಒಂದು 500 ತಗೋತಾರ ಏನು ಗೊತ್ತಿಲ್ಲ, ಕೊಟ್ಟು ಹಚ್ತಾರೆ ಬಿಡು ನಿಮ್ಮವ್ವ. ಗಿರ್ಜಿ ಬ್ಯಾಡ ಅಂತ ಹೇಳಲೆ. ಬ್ಯಾಡ ಬಿಡು ರೂಪ, ನಾ ಅಲ್ಲೇ ಯಾವ್ದಾರ ಟ್ಯೂಷನ್ ನೋಡ್ತೀನಿ, ನೋಡಿ ಹಚ್ತೇನೆ. ನೀ ಅಂತೇಳಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸುಳ್ಳ ಮತ್ತೆ ನಾನ್ಸಲ ನೀವು ಅತ್ತಿ ಸಿಸಿ ಗುದ್ದಾಡಬೇಡ್ರಿ. ಹ್ಞೂ ಗಿರ್ಜಕ್ಕ ಹೋವ, ಗಿರ್ಜಿ ಹೋವ ಹಂಗಾರ. ಯಾಕಂದ್ರೆ 400 ತಯಾರಾಗಬೇಕವ ಲಗ್ನಕ್ಕೆ ಹೋಗಕ್ಕೆ, ಹೊತ್ತು ಬಾಳಕತ್ತಿ. ಇದು ಏನದು ಮಂದಿ ಭಾಳ ಕುಡ್ಯಾರಂತ, ಅದಕ್ಕೆ ಹೋಗ್ಬರ್ತೇನೆ. ಮತ್ತು ಈಕೆಂತರೂ ಬರಲ್ಲ ಅನ್ನೋದು ಆತು. ಮತ್ತು ನನ್ನ ಮಗನ ಕರ್ಕೊಂಡು ನನ್ನ ಗಂಡ ಕರ್ಕೊಂಡು ಹೋಗ್ಬರ್ತೇನೆ. ಅವ ಒಳಗೆ ಬಾ, ಬೇತಟ್ಟು ಚಾ ಕುಡ್ದೋಗಂತೆ, ಹಂಗೆ ಹೊಂಟಲ್ಲ. ಅಯ್ಯೋ ಹುಚ್ಚರ್ ಸಂತೆವ ನಿಂದು, ಏನು ಬೇಡ. ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನೇನು ಚಾ ಕುಡಿಬೇಕಂತೇಳಿ ಬಂದಿರ್ತೇನೆ. ಏನೋ ಮಗಳ ಕಡೆ ಒಂದಿಟ್ಟು ಮಾತಾಡೋದು ಒಂದು ಖುಷಿ ಅವ ಅಷ್ಟೇ. ಏನು ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೋಗು ನಿನ್ನ ಪಾಡಿಗೆ ನಿಂದು ಏನು ಕೆಲಸ ಐತೆ ಅದನ್ನು ಮಾಡ್ಕೋ ಹೋಗು. ಮತ್ತು ಓದ್ಕೋಬೇಕಂತೀಯಲ್ಲ, ನಡಿ ಒಳಗೆ ಓದ್ಕೊ ನಡಿ. ಅಲ್ಲ ಎಂಥ ಹೆಣ್ಮಗಳಪ್ಪ ಅಲ್ಲ. ಛೇ, ಏನು ಹೇಳ್ಬೇಕಂತ ಇದಕ್ಕಂತ ನಾತ. ಅಲ್ಲ ಮನುಷ್ಯ ಸ್ವಲ್ಪ ತಿಳುವಳಿಕೆ ಬೇಡ ಇವರಿಗೆ? ಅಲ್ಲ ಅವರು ಬೀಗ್ತಿ ಅನ್ನೋದು ಹೋಗಲಿ, ಮೊದಲೆಲ್ಲ ಇವ್ರ ಫ್ರೆಂಡೇ ಅಲ್ಲ. ಫ್ರೆಂಡ್ ಅನ್ನೋ ಕಾರಣಕ್ಕಾರ ಕರೆದು ಒಂದು ಸ್ವಲ್ಪ ಚಹಾ ಕೊಡೋದಾರ ಬೇಡ ಮನುಷ್ಯ? ಏನಪ್ಪ ಇವರು ಹಿಂಗೆ ಯಾಕೆ
ಮಾಡ್ತಾರಂತೀನಿ ನಾನು. ಇಷ್ಟ್ರ ಮಟ್ಟಿಗೆ ಜಿಪುಣತನ ಮಾಡೋದು.